ನಮಸ್ಕಾರ ವೀಕ್ಷಕರೇ, ನ್ಯೂಸ್ 4 ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ನೋಡಿ, ಬಿ ಜೆ ಪಿಯಲ್ಲಿ ಏನೀಗ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಆ ಬಿಗ್ ಡೆವಲಪ್ಮೆಂಟ್ ನಾವು ಅಂದ್ಕೊಂಡಷ್ಟು ಸುಲಭವಾಗಿಲ್ಲ. ಆ ಬಿಗ್ ಡೆವಲಪ್ಮೆಂಟ್ ನಾವೇನು ಅಂದ್ಕೊಂಡಿದ್ದೀವೋ ಅಷ್ಟು ಸುಲಭವಾಗಿ ಆ ಬಿಗ್ ಡೆವಲಪ್ಮೆಂಟ್ ನಡೀತಾ ಇಲ್ಲ. ಅದೆಲ್ಲದ್ರ ಜೊತೆಗೆ ಮತ್ತಿನ್ನೊಂದು ಏನಂದರೆ, ನಾವು ಮೇಲೆಲ್ಲ ಕಾಣ್ತಾ ಇದೆಯಲ್ಲ, ಅಯ್ಯೋ ಇಷ್ಟೇನಾ ಅನ್ನೋ ರೀತಿ ಕಾಣ್ತಾ ಇದೆಯಲ್ಲ, ಅದಷ್ಟು ಸತ್ಯ ಅಲ್ಲ. ಮೇಲೆ ಕಾಣ್ತಿರ್ತಕ್ಕಂಥದ್ದಷ್ಟು ಕೂಡ ಸತ್ಯ ಅಲ್ಲ. ಇದರ ತೆರೆಯ ಹಿಂದಿನ ಸತ್ಯ ಇದೆಯಲ್ಲ, ಅದು ಬಯಲಾಗಬೇಕು. ಸೊ ಅದು ಈಗ ತೆರೆಯ ಹಿಂದಿನ ಸತ್ಯ ಬಯಲಾಗ್ತಾ ಇದೆ. ಸೊ ಆ ತೆರೆಯ ಹಿಂದಿನ ಸತ್ಯವನ್ನು ಹೇಗೆ ಬಯಲಾಗ್ತಿದೆ, ಜೊತೆಗೆ ಆ ತೆರೆಯ ಹಿಂದೆ ನಿಂತ್ಕೊಂಡು ಆಟ ಆಡ್ತಿದ್ದಲ್ಲ ವ್ಯಕ್ತಿ, ಆತ ಯಾರು, ಅದು ಕೂಡ ಈಗ ಬಯಲಾಗುವಂಥ ಹಂತಕ್ಕೆ ಬಂದು ನಿಂತಿದೆ. ಅಂದರೆ ಯಾರು ವಿಜೇಂದ್ರನನ್ನು ಚಕ್ರವ್ಯೂಹದೊಳಗಡೆ ಕರ್ಕೊಂಡೋಗಿ ಅದ್ರ ಮಧ್ಯದಲ್ಲಿ ನಿಂತು ಯುದ್ಧ ಮಾಡಬೇಕಾದ್ರೆ ಕೈ ಕೊಟ್ಟನಲ್ಲ, ಆ ವ್ಯಕ್ತಿ ಕೂಡ ಯಾರು ಅಂತ ಈಗ ಬಯಲಾಗ್ತಾ ಇದೆ. ವೀಕ್ಷಕರೇ, ಎಲ್ಲವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಈ ವಿಜಯೇಂದ್ರ ಏನು ಮಾಡ್ತಿದ್ರು ಅಂದರೆ, ಸಾಮಾನ್ಯವಾಗಿ ಡೆಲ್ಲಿಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ನಾವು ನಿಮ್ಮ ಜೊತೆ ಡೆಲ್ಲಿ ನಾಯಕರು ಅಷ್ಟೇ, ನಾವು ನಿಮ್ಮ ಜೊತೆ ಇದೀವಿ, ಹೋಗಿ ಮಾಡಿ, ಗೋ ಹೆಡ್ ನೀವು ಮಾಡಿ, ನಾನು ನಿಮ್ಮ ಜೊತೆ ನೀವು ಒಳ್ಳೆ ಕೆಲಸ ಮಾಡ್ತಿದ್ರೆ ಹೋಗಿ ಅಂತ ಮೋದಿ ಸಹಿತವಾಗಿ ಎಲ್ಲರೂ ಕೂಡ ಅವರಿಗೆ ಶಬಾಷ್ಗಿರಿಯನ್ನು ಕೊಡ್ತಾ ಇದ್ರು. ಇದರಲ್ಲೇ ವಿಜಯೇಂದ್ರ ಇದೇ ಸತ್ಯ ಅಂತ ತಿಳ್ಕೊಂಡಿದ್ರು. ವಿಜಯೇಂದ್ರ ಇದೇ ಸತ್ಯ, ಮೋದಿ ನನ್ನ ಜೊತೆ ಇದ್ದಾರೆ, ಅಮಿತ್ ಶಾ ನನ್ನ ಜೊತೆ ಇದ್ದಾರೆ, ಇದೇ ಸತ್ಯ ಅಂತ ತಿಳ್ಕೊಂಡು ಭ್ರಮಾಲೋಕದಲ್ಲಿ ಆಡಳಿತವನ್ನು ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಇತ್ತೀಚೆಗೆ ಏನೆಲ್ಲ ನಡೀತಾ ಇದೆ, ಅದರಲ್ಲಿ ನೀವು ಒಂದು ವಾರದ ಬೆಳವಣಿಗೆಯನ್ನು ಸರಿಯಾಗಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಏನೆಲ್ಲ ಆಗ್ತಾ ಇದೆ ಅಂತ. ಬರ್ತಾರೆ, ಏನು ರಾಜ್ಯ ಉಸ್ತುವಾರಿ ಬರ್ತಾರೆ, ಮೀಟಿಂಗ್ ತಗೊಳ್ತಾರೆ. ಅದಕ್ಕಿಂತ ಮೊದಲು BL ಸಂತೋಷ್ ಬರ್ತಾರೆ, ಮೀಟಿಂಗ್ ತಗೊಳ್ತಾರೆ. ಹೀಗೆ ಒಬ್ಬರ ಮೇಲೆ ಬಂದು ಮೀಟಿಂಗ್ ಮಾಡ್ತಾನೇ ಇರ್ತಾರೆ, ಮೀಟಿಂಗ್ ಮಾಡಿ ಹೋಗ್ತಾರೆ. ಆದರೆ ಅದ್ರಲ್ಲಿ ನೋಡಿ, ವಿಜಯೇಂದ್ರ ಟೀಮ್ನ ಯಾರು ಕೂಡ ಕೇರ್ ಮಾಡಲ್ಲ. ಮೊನ್ನೆ ಬಂದ್ರಲ್ಲೇನು ಉಸ್ತುವಾರಿ ಟೀಮ್ ಇದೆಯಲ್ಲ, ಉಸ್ತುವಾರಿ ಬಂದಂಥವ್ರು, ಕರ್ನಾಟಕ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಇದ್ದಾರಲ್ಲ, ಅವ್ರು ಬಂದಂತರ ನೋಡಿ, ಇದ್ದಿದ್ದಾಗೆ ಶ್ರೀರಾಮುಲು ಬಂಡಾಯ ಹೇಳ್ತಾರೆ, ಕೂಗಾಡ್ತಾರೆ, ನನಗೆ ಪಾರ್ಟಿನೇ ಬೇಡ, ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತಾರೆ. ರೆಡ್ಡಿ ಬ್ರದರ್ಸಲ್ಲಿ ಯುದ್ಧ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ಜೊತೆಯ. ಇದೆಲ್ಲವನ್ನು ನೀವು ಗಮನಿಸ್ತಾ ಇದ್ರೆ ಕೆಲವೊಂದಲ್ಲಿ ನಿಮಗೆ ಅರ್ಥ ಆಗಿರುತ್ತೆ ಇಷ್ಟೊತ್ತಿಗೆ. ಏನಂದರೆ ನೋಡಿ, ಇಲ್ಲಿ BJPಯಲ್ಲಿ ಒಂದಿದೆ, ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಚುನಾವಣೆ ಮಾಡಲ್ಲ, ಬದಲಾಗಿ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ. ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಆ ಒಂದು ಪದ್ಧತಿ ಮುರಿದು ಬೀಳಬಾರ್ದು ಅನ್ನೋ ಕಾರಣಕ್ಕೆ, ಅದೇ ಪದ್ಧತಿ ಮುಂದುವರಿಬೇಕು ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಈಗ ಇಲ್ಲಿಗೆ 3 ಜನ ನೇತೃತ್ವವನ್ನು ವಹಿಸಿ ಒಂದು ಟೀಮ್ ಮಾಡಿದೆ. ಆ ಟೀಮಲ್ಲಿರ್ತಕ್ಕಂಥ ಕ್ಯಾಪ್ಟನ್ಗಳು ಯಾರು ಅಂತಂದರೆ, ಒಂದು BL ಸಂತೋಷ್, ಮೊದಲನೇದು ಅದರ ಪ್ರಮುಖ BL ಸಂತೋಷ್, ಎರಡನೇದು ಪ್ರಹ್ಲಾದ್ ಜೋಶಿ, ಮೂರನೇದು ಬಸವರಾಜ ಬೊಮ್ಮಾಯಿ. ಜೊತೆಗೆ ಇಲ್ಲಿ ಚುನಾವಣೆ ಉಸ್ತುವಾರಿಯಾಗಿ ಶಿವರಾಜ್ ಸಿಂಗ್ ಚೌಹಾಣ್, ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ನೇಮಿಸಿದೆ. ಸೊ ಬಿಡಿ, ಇಲ್ಲೇ ಚುನಾವಣೆ ಅಂದರೆ ಏನಾಗಲ್ಲ, ಬರ್ತಾರೆ, ಒಂದು ಕೋರ್ ಕಮಿಟಿ ಸಭೆಯನ್ನು ಮೀಟಿಂಗ್ ಮಾಡ್ತಾರೆ, ಕೂರಿಸ್ತಾರೆ, ಲಾಸ್ಟ್ ಯಾವುದೋ ಒಬ್ಬರು ರೆಮಿನೇಷನ್ ಫೈಲ್ ಮಾಡ್ತಾರೆ, ಅದಕ್ಕೆ ಓಕೆ ಅಂದ್ಬಿಟ್ಟು ಇವರೇ ಅಧ್ಯಕ್ಷರು ಅಂತ ನಾಮಿನೇಟ್ ಮಾಡಿ ಹೋಗ್ತಾರೆ. ಇಷ್ಟೇ ಚುನಾವಣೆ ಅಂತಂದರೆ ನಡೀತಕ್ಕಂಥದ್ದು. ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ನಾನು ಮತ್ತೆ ವಿಚಾರವನ್ನು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ನಿಮಗೊಂದು ವಿಚಾರವನ್ನು ಹೇಳ್ತೇನೆ. ಇಲ್ಲಿ ಏನು ಬಸವನಗೌಡ ಪಾಟೀಲ್ ಯತ್ನಾಳಿದ್ದಾರಲ್ಲ, ಇವರು ವಕ್ಫ್ ಹೋರಾಟವನ್ನು ಆರಂಭಿಸ್ತಾರೆ. ವಕ್ಫ್ ಹೋರಾಟವನ್ನು ಆರಂಭಿಸಿದಾಗ ಇವರು ಕೇಂದ್ರ ನಾಯಕರುಗಳು ಬಂದದಕ್ಕೆ ಬೆಂಬಲವನ್ನು ಕೊಡ್ತಾರೆ. ಅಕ್ಷರ ರಾಜ್ಯಾಧ್ಯಕ್ಷ ಸಮ್ಮುಖದಲ್ಲಿ ಪ್ರತಿಯೊಂದು ಹೋರಾಟ ಆಗಬೇಕು, ಪ್ರತಿ ಹೋರಾಟದ ನೇತೃತ್ವವನ್ನು ರಾಜ್ಯಾಧ್ಯಕ್ಷ ವಹಿಸ್ಕೋಬೇಕು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ವಕ್ಫ್ ಹೋರಾಟವನ್ನು ರಮೇಶ್ ಜಾರಕಿಹೊಳಿ ಅವರ ಬಂಡಾಯ ಟೀಮ್ ಏನಿದೆ, ಆ ಬಂಡಾಯ ಟೀಮ್ ನಿಂತ್ಕೊಂಡು ಹೋರಾಟವನ್ನು ಆರಂಭಿಸುತ್ತೆ. ಆ ಹೋರಾಟಕ್ಕೆ ವಿಜಯೇಂದ್ರ ಹೋಗಲ್ಲ. ಆದರೆ ಆ ಹೋರಾಟಕ್ಕೆ ಕೇಂದ್ರ ಸಚಿವರು ಬಂದು ಬೆಂಬಲವನ್ನು ಕೊಡ್ತಾರೆ, ರಾಜ್ಯಾಧ್ಯಕ್ಷರು ಹೋಗಲ್ಲ. ಆದರೆ ಕೇಂದ್ರ ಸಚಿವರು ಬಂದು, ನೋಡಿ ಇದು ಮಜಾ ಅಂದರೆ, ರಾಜ್ಯಾಧ್ಯಕ್ಷರನ್ನು ಬಿಟ್ಟು ಮಾಡ್ತಕ್ಕಂಥ ಒಂದು ಹೋರಾಟಕ್ಕೆ ಕೇಂದ್ರ ಸಚಿವರು ಬಂದು ಬೆಂಬಲವನ್ನು ಕೊಡ್ತಾರೆ. ಶೋಭಾ ಕರಂದ್ಲಾಜೆ ಬರ್ತಾರೆ, ಬೆಂಬಲವನ್ನು ಕೊಡ್ತಾರೆ. ಪ್ರಹ್ಲಾದ್ ಜೋಶಿ ಬರ್ತಾರೆ, ಬೆಂಬಲವನ್ನು ಕೊಡ್ತಾರೆ ಆ ಹೋರಾಟಕ್ಕೆ. ಅಷ್ಟೇ ಅಲ್ಲ, ಅಷ್ಟಾದ್ರೆ ಬಿಡಿ, ಏನೋ ಅವರಿಬ್ಬರು ಮಿನಿಸ್ಟ್ರು ಮೇಲೆ ಕೋಪ ಇತ್ತು, ಬಂದವರಿಗೆ ಇಬ್ಬರು ಮಿನಿಸ್ಟ್ರು ಬೆಂಬಲ ಕೊಟ್ಟರು, ಮುಗಿತಾ ಅಂತ ಅನ್ಬೋದು. ಅದಿಲ್ಲಿ ಅಷ್ಟೇ ಅಲ್ಲ, ಇನ್ನು ಮುಂದುವರೆದು ಖುದ್ದು ಅಮಿತ್ ಶಾ ಅವರಿಗೆ ಶಬಾಷ್ಗಿರಿಯನ್ನು ಕೊಡ್ತಾರೆ. ಎಕ್ಸಲೆಂಟ್ ಕೆಲಸ ಮಾಡ್ತಿದ್ರ, ನೀವು ಮಾಡಿ, ನಮ್ಮ ಬೆಂಬಲ ಇದೆ, ಇಂಥ ಹೋರಾಟವನ್ನು ಮಾಡಿ ಅಂತ. ಅದೇ ಟೈಮಲ್ಲಿ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಒಂದು ಸಮಾವೇಶವನ್ನು ಆಯೋಜಿಸುತ್ತೆ. ಏನು ಇವರ ಟೀಮ್ ಇರುತ್ತೆ, ವಿಜಯೇಂದ್ರನ ಟೀಮ್ ಇದೆ, ಆ ಟೀಮು ಒಂದು ಸಮಾವೇಶವನ್ನು ಮಾಡಲಿಕ್ಕೆ ಆಯೋಜನೆ ಮಾಡಲಿಕ್ಕೆ ಹೊರಡುತ್ತೆ. ಅದರಿಂದ ಹೈಕಮಾಂಡ್ ಇವ್ರಿಗೊಂದು ಮೆಸೇಜ್ ಕಳಿಸುತ್ತೆ, ಯಾವುದೇ ಕಾರಣಕ್ಕೂ ಹೋರಾಟ ಮಾಡಬೇಡ ಅಂತೇಳಿ, ಈ ರೀತಿ ಹೋರಾಟ ಹಾಕ್ಕೊಡ್ದು, ಸಮಾವೇಶವನ್ನು ನೀವು ಮಾಡಿಕೊಡ್ದು ಅಂತ ಹೇಳುತ್ತೆ. ಇವ್ರು ಸಮಾವೇಶವನ್ನು ಮಾಡಲಿಕ್ಕೆ ಹೋದರೆ ಹೈಕಮಾಂಡ್ ಬೇಡ ಅಂತ ಹೇಳುತ್ತೆ. ಅದೇ ಅವರು ಬಂಡಾಯವಾಗಿ ರಾಜ್ಯಾಧ್ಯಕ್ಷರನ್ನ ಬಿಟ್ಟು ನಡೆಸ್ತಕ್ಕಂಥ ಸಮಾವೇಶಕ್ಕೆ ಎಲ್ಲರೂ ಕೂಡ ಬಂದು ಶಬ್ಬಾಷ್ಗಿರಿಯನ್ನು ಕೊಟ್ಟೋಗುತ್ತೆ. ನೋಡಿ, ಅಟ್ಲೀಸ್ಟ್ ಈಗಲಾದರೆ ಎಚ್ಚೆತ್ಕೋಬೋದಿತ್ತು.
ವಿಜೇಂದ್ರ ಅಟ್ಲೀಸ್ಟ್ ಈಗಲಾದ್ರೂ ಒಂದ್ಸರಿ ಏನಾಗ್ತಾ ಇದೆ ನನ್ನ ಸುತ್ತ, ನನ್ನ ಬ್ಯಾಕಲ್ಲಿ ಏನಾಗ್ತಾ ಇದೆ, ಯಾರು ಬ್ಯಾಕಲ್ಲಿ ಫೈರ್ ಮಾಡ್ತಾ ಇದ್ದಾರೆ ಅಂತ ಕೊನೆ ಪಕ್ಷ ಒಮ್ಮೆ ನೋಡ್ಬೋದಿತ್ತು. ಆದರೆ ವಿಜೇಂದ್ರ ಅದನ್ನೂ ಮಾಡಲ್ಲ. ಕೇವಲ 1 to 1 ನಾನು ಮೋದಿ ಜೊತೆ ಮಾತಾಡಿದ್ದೇನೆ, ನಾನು 1 to 1 ಕೂತು ಅಮಿತ್ ಶಾ ಜೊತೆ ಮಾತಾಡಿದ್ದೇನೆ, ಅಮಿತ್ ಶಾ ಮೋದಿಯವ್ರ ಬೆಂಬಲ ನನಗೇ ಇದೆ, ನನಗೆ ನೀವು ಯಾರು ಏನೇ ಮಾಡ್ಕೊಂಡ್ರು ಹೈಕಮಾಂಡ್ ಕೃಪಾ ಕಟಾಕ್ಷ ನಮಗೆ ಇದೆ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇರ್ತಾರೆ ಯಾರು, ವಿಜೇಂದ್ರ. ಅನಂತರ ಉಸ್ತುವಾರಿಯವ್ರು ಬಂದು ಸಡನ್ನಾಗಿ ಸಭೆಯನ್ನು ಮಾಡ್ತಾರೆ, ರಾಜ್ಯ ಉಸ್ತುವಾರಿ ಬಂದ್ಬಿಟ್ಟು ಸಭೆಯನ್ನು ಮಾಡಿ, ಆ ಸಭೆಯಲ್ಲಿ ವಿಜೇಂದ್ರ ಟೀಮ್ನ ಕ್ಯಾರೇ ಅನ್ನಲ್ಲ, ಅವರು ವಿಜೇಂದ್ರ ಟೀಮ್ನ ಕ್ಯಾರೇ ಅನ್ನಲ್ಲ. ಜೊತೆಗೆ ಇದ್ದ ಟೀಮನ್ನು ಕೂಡ ಬೈಫರ್ಕೇಟ್ ಮಾಡುವಾಗ ಮಾಡ್ತಾರೆ. ಅವ್ರ ಜೊತೆಗೆ ಯಾರ್ಯಾರೆಲ್ಲ ಮೀಟಿಂಗ್ ಅಟೆಂಡ್ ಮಾಡ್ತಿರ್ತಾರೆ ವಿಜೇಂದ್ರ ಜೊತೆ ಚೆನ್ನಾಗಿದ್ದವರು, ಆ ಟೀಮು ಬೈಫರ್ಕೇಟ್ ಆಗುವಾಗೆ ಮಾಡ್ತಾರೆ ಅಲ್ಲಿ. ಆದರೆ ನೋಡಿ, ಅವರು ಆ್ಯಕ್ಚುಲಿ ಇಲ್ಲಿ ಬಂದದ್ದೇನು, ನಾವು ವಿವಾದವನ್ನು ಬಗೆಹರಿಸಿ ಮೀಟಿಂಗ್ ಮಾಡಿ ಎಲ್ಲರನ್ನು ಸೇರಿಸಿ ಈ ಒಂದು ಏನು ಇದಿದೆ ಅದನ್ನು ಕ್ಲಿಯರ್ ಮಾಡಿಬಿಡಿ ಅನ್ನೋ ಕಾರಣಕ್ಕೆ ಅವ್ರನ್ನ ಇಲ್ಲಿ ಕಳಿಸಿರ್ತಾರೆ ಮೀಟಿಂಗ್ ಮಾಡಲಿಕ್ಕೆ. ಆದರೆ ಅವ್ರು ಬಂದ ನಂತರ ಏನಾಗುತ್ತೆ, ಮತ್ತೊಂದು ಸ್ಟಾರ್ಟ್ ಆಗುತ್ತೆ, ಮತ್ತೊಂದು ಬಣ. ಒಂದು ಯತ್ನಾಳ್ ಬಣ, ಮತ್ತೊಂದು ವಿಜೇಂದ್ರ ಬಣ, ಎರಡಿದ್ವು, ಮತ್ತೊಂದು ತಟಸ್ಥ ಬಣ ಇತ್ತು. ಈಗೇನಾಯ್ತು, ಅವ್ರು ಬಂದು ಹೋದ ನಂತರ, ಉಸ್ತುವಾರಿ ಬಂದು ಹೋದ ನಂತರ ಏನಾಗಿದೆ ಅಂದರೆ, ಯತ್ನಾಳ್ ಬಣ, ತಟಸ್ಥ ಬಣ ಕೂಡ ಈಗ ವಿಜೇಂದ್ರ ವಿರೋಧ ಹಂತಕ್ಕೆ ಬಂದು ನಿಂತಿದೆ. ತಟಸ್ಥವಾಗಿತ್ತಲ್ಲ ಸುನೀಲ್ ಕುಮಾರ್, ಸಿಟಿ ಅವರು ಗುರುತಿಸ್ಕೊಂಡಿದ್ರಲ್ಲ, ಆ ಬಣ ಕೂಡ ಈಗ ವಿಜೇಂದ್ರನ್ನ ಅಫೋಸ್ ಮಾಡ್ತಾ ಇದೆ. ಅದೆಲ್ಲದ್ರ ಜೊತೆಗೆ ಮತ್ತಿನ್ನೊಂದು ವಿಚಾರ ಏನಂತ ಅಂದರೆ, ಈಗ ಬೆಂಗಳೂರಿನಿಂದ ಒಂದು ಟೀಮ್ ಸ್ಟಾರ್ಟ್ ಆಗಿದೆ ಉಸ್ತುವಾರಿ ಬಂದೋದ ಮೇಲೆ. ಅಟ್ಲೀಸ್ಟ್ ಈಗ ಕೂಡ ವಿಜಯೇಂದ್ರ ಎಚ್ಚೆತ್ಕೊಳ್ಳಲಿಲ್ಲ. ಇಷ್ಟೆಲ್ಲ ಆದರೂ ಕೂಡ ವಿಜಯೇಂದ್ರ ನನ್ನ ಬೆನ್ನಿದೆ, ಏನು ನಡೀತಾ ಇದೆ ಅಂತ ತಿಳ್ಕೊಳಕ್ಕೆ ಹೋಗಲಿಲ್ಲ. ಸೊ ಇಷ್ಟೆಲ್ಲ ಆದಮೇಲೆ ಈಗ ನಾನು ಮೊದಲೇ ಹೇಳಿದ್ನಲ್ಲ, 3 ಜನರ ತಂಡದ ಬಗ್ಗೆ ಮಾತಾಡ್ತೀನಿ ಅಂತ. ನೋಡಿ, ಈ ತಂಡದಲ್ಲಿ ಇರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಬಿ ಎಲ್ ಸಂತೋಷ್ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಅಂತ ಮತ್ತೆ ಅವ್ರ ಮಗನನ್ನು ಒಪ್ತಾರಾ? ಮೊದಲು ಇಲ್ಲಿದ್ದಾಗಲೇ ಇಲ್ಲಿರ್ತಕ್ಕಂಥ ಟೀಮಲ್ಲೇ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಬಿ ಎಲ್ ಸಂತೋಷ್, ಯಡಿಯೂರಪ್ಪನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ದೇ ಬಿ ಎಲ್ ಸಂತೋಷ್. ಅಂತ ಬಿ ಎಲ್ ಸಂತೋಷ್ ನೇತೃತ್ವದಲ್ಲಿ ತಂಡ ರಚನೆ ಮಾಡಿದರೆ ಅವರು ಒಪ್ತಾರ? ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಕನ್ಸರ್ನ್ ಕಾಣ್ತಿರ್ತಕ್ಕಂಥ ಬಿ ಎಲ್ ಸಂತೋಷ್ ಇವರು ಮಾಡಿದ ತಂಡವನ್ನು ಅವ್ರು ಒಪ್ತಾರ? ವಿಜೇಂದ್ರನ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಲಿಕ್ಕೆ ಅವ್ರು ಒಪ್ತಾರ? ನೋಡಿ, ಅವರೊಬ್ರು. ಜೊತೆಗೆ ಇನ್ನು ಪ್ರಹ್ಲಾದ್ ಜೋಶಿ ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಅಂತ ಯಾವಾಗಲೂ ಮುಖ್ಯಮಂತ್ರಿ ಚೇರ್ಮನ್ ಖರ್ಚು ಹಾಕ್ಲಿಕ್ಕೆ ಹೋಗಿದ್ರು. ಆದರೆ ಅವತ್ತು ಇದೇ ಕುಮಾರಸ್ವಾಮಿ, ಈಗ ಏನು ಅವ್ರ ಜೊತೆ ಇದಾಗಿದ್ದಾರಲ್ಲ, ಅದೇ ಕುಮಾರಸ್ವಾಮಿ ಅವತ್ತು ಈ ಪ್ರಹ್ಲಾದ್ ಜೋಶಿಯನ್ನು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸಿದ್ರು. ಪೇಶ್ವೆ ಬ್ರಾಹ್ಮಣ ಅಂತ ಮಾತನಾಡಿ 3% ಇರೋರು ಮುಖ್ಯಮಂತ್ರಿ ಆಗ್ತಿದ್ದಾರೆ ಅಂತ ಕಿಂಡಲ್ ಮಾಡಿ, ಅದಕ್ಕೋಸ್ಕರ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅನ್ನೋ ವಿಚಾರವನ್ನು ಹೇಳುವ ಮುಖಾಂತರ ಆ ಒಂದು ಅವಕಾಶವನ್ನು ತಪ್ಪಿಸಿದ್ರು ಅವತ್ತು ಕುಮಾರಸ್ವಾಮಿ. ಅಂತಹ ಪ್ರಹ್ಲಾದ್ ಜೋಶಿ ವಿಜಯೇಂದ್ರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿ ನೆಕ್ಸ್ಟ್ ಮುಖ್ಯಮಂತ್ರಿ ಹುದ್ದೆಗೆ ಹೋಗ್ತೀನಿ ಅಂದರೆ ಅದು ಒಪ್ತಾರಾ? ಖಂಡಿತ ಇಲ್ಲ. ಇನ್ನು ಬಸವರಾಜ ಬೊಮ್ಮಾಯಿ 3ರರಿದ್ದಾರೆ. ಈ ಬಸವರಾಜ ಬೊಮ್ಮಾಯಿ ಆಲ್ರೆಡಿ ತಾನೇ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಕನಸನ್ನು ಕಾಣ್ತಾ ಇರೋರು, ತಾನೇ ರಾಜ್ಯಾಧ್ಯಕ್ಷ ಆಗಲೇಬೇಕು ಅಂತ ಹೈಕಮಾಂಡ್ ಲೆವೆಲ್ ಹೋರಾಟ ಮಾಡ್ತಾ ಇರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಇವ್ರ ಪರವಾಗಿ ಹೈಕಮಾಂಡ್ಗೆ ರಿಪೋರ್ಟ್ ಕೊಡ್ತಾರಾ? ಸಾಧ್ಯನಾ? ಇದು 3 ಜನ ಈಗ ಖಡಕ್ ರಿಪೋರ್ಟ್ ಕೊಡ್ತಾರೆ. ಏನಂತಂದ್ರೆ, ಯಾವುದೇ ಕಾರಣಕ್ಕೂ ಅಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ BJP ವಿಜಯೇಂದ್ರನನ್ನ ಒಪ್ಪಲ್ಲ ಅನ್ನೋ ರಿಪೋರ್ಟನ್ನು ರವಾನಿಸ್ತಾರೆ. ಸೊ ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಹಿಂದ್ಗಡೆಯಿಂದ ಬ್ಯಾಕ್ ಫೈರ್ ಮಾಡಿದ್ರು ಇವರು ಅಂದರೆ ಖಂಡಿತ ಅಲ್ಲ. ಇವ್ರು ಯಾರು ಆ ಹಿಂದ್ಗಡೆಯಿಂದ ಫೈರ್ ಮಾಡಲಿಲ್ಲ. ಬದಲಾಗಿ ವಿಜಯೇಂದ್ರನ್ನ ಚಕ್ರವ್ಯೂಹದೊಳಗಡೆ ಕರ್ಕೊಂಡೋಗಿ ನಿಲ್ಲಿಸಿ ಆ ಚಕ್ರವ್ಯೂಹದ ಮಧ್ಯಕ್ಕೆ ಹೋದ್ಮೇಲೆ ಹೊರಗಡೆ ಕರ್ಕೊಬರ್ದ್ರೆ ಕೈ ಬಿಟ್ಟಿದ್ಯಾರು ಅಂತ ಅಂದರೆ ಅದು ಸ್ವತಃ ಕೇಂದ್ರ ಗೃಹ ಮಂತ್ರಿ ಇದ್ದಾರೆ, ಸೋಕಾಲ್ಡ್ ಚಾಣಕ್ಯ ಇದ್ದಾರೆ, ಅಮಿತ್ ಶಾ ಅವರು ವಿಜಯೇಂದ್ರನಿಗೆ ಬ್ಯಾಕ್ ಫೈರ್ ಮಾಡಿದ್ರು. ನೀವು ತಲೆ ಕೆಡಿಸ್ಕೋಬೇಡಿ, ನಾನಿದ್ದೇನೆ ನೀವು ಕೆಲಸ ಮಾಡಿ ಅಂತ ಹೇಳ್ತಾರೇನೆ ವಿಜಯೇಂದ್ರನ ಎಲ್ಲೂ ಕೂಡ ಆ ಕಡೆ ಈ ಕಡೆ ಹೋಗದಾಗೆ ಬ್ಲಾಕ್ ಮಾಡಿದ್ರು. ಆ ಬ್ಲಾಕ್ ಮಾಡೋದ್ರ ಜೊತೆಗೆ ಇನ್ನೊಂದು ಏನು ಮಾಡಿ ನೋಡಿ, ಈಗ ಅಂದ ತಕ್ಷಣ ನಾಳೆನೇ ಬಂದ್ಬಿಟ್ಟು ವಿಜಯೇಂದ್ರನ ಡೈರೆಕ್ಟಾಗಿ ಕಿತ್ತಾಕಲ್ಲ. ಬದಲಾಗಿ ಏನು ಮಾಡ್ತಿದ್ದಾರೆ ಅಂದರೆ ನೋಡಿ, ಅವರ ರೆಕ್ಕೆಗಳನ್ನ ಕಟ್ ಮಾಡ್ತಾ ಇದ್ದಾರೆ. ಈಗ ಮೊದಲಿಗೆ ಜಿಲ್ಲಾಧ್ಯಕ್ಷಗಳ ಬದಲಾವಣೆ ಆಯಿತು. ಏನೆಲ್ಲ ವಿಜಯೇಂದ್ರನ ಆತ್ಮೀಯ ಜಿಲ್ಲಾಧ್ಯಕ್ಷಗಳಿದ್ರು ಅವ್ರಿಗೆಲ್ಲ ಕೋಪ್ ಕೊಟ್ಟು ಅಲ್ಲಿಗೆ ಏನು RSS ಸಂತೋಷ್ ಬಣ ಇದೆ ಅವರು ಬಂದು ಕೂರೋ ಅಂತ ಒಂದು ಯೋಚನೆಯನ್ನು ಮಾಡಿದರು. ನಂತರ ಪದಾಧಿಕಾರಿಗಳನ್ನ ಚೇಂಜ್ ಮಾಡುವಂಥದ್ದು ಬಂದರು. ಈಗ ನೆಕ್ಸ್ಟ್ ಕೋರ್ ಕಮಿಟಿಯನ್ನು ಬದಲಾಯಿಸ್ತಾರೆ. ಇದೆಲ್ಲ ಬದಲಾವಣೆ ಆದಮೇಲೆ ವಿಜಯೇಂದ್ರ ಮಾತು ಕೇಳುವಂತ ಯಾವನೂ ಇರಲ್ಲ ಅದರೊಳಗಡೆ. ವಿಜಯೇಂದ್ರ ಅಧ್ಯಕ್ಷ ಏನು ಮಾಡ್ತಾನೆ? ಸುಮ್ಮನೆ ಕೂತ್ಕೊಂಡಲ್ಲಿ ಏನು ನೊಣ ಹೊಡಿತಾನೆ ಕೂತ್ಕೊಂಡು? ಎಷ್ಟು ದಿವಸ ಅಂತ ಇರ್ಲಿಕ್ಕೆ? ಯಾಕೆಂದ್ರೆ ಯಾವ ಜಿಲ್ಲಾಧ್ಯಕ್ಷನ ಇವ್ರು ಮಾತು ಕೇಳಲ್ಲ, ಯಾವ ಪದಾಧಿಕಾರಿ ವಿಜಯೇಂದ್ರ ಮಾತು ಕೇಳಲ್ಲ, ಯಾವ ಕೋರ್ ಕಮಿಟಿಯಲ್ಲೂ ಇವ್ರು ನಡೆಯಲ್ಲ.
ಆಗ ಒಂದು ವಿಜಯೇಂದ್ರನೇ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಹೋಗ್ಬೇಕಾಗ್ತದೆ. ಇಲ್ಲ ಅಂತ ಅಂದರೆ ಇವ್ರು ರಿಪೋರ್ಟ್ ಕೊಡ್ತಾರೆ, ಅಲ್ಲಿರ್ತಕ್ಕಂಥ ಯಾರೂ ಕೂಡ ವಿಜಯೇಂದ್ರನ್ನು ಒಪ್ತಾ ಇಲ್ಲ. ಕರ್ನಾಟಕ ರಾಜ್ಯ ಬಿಜೆಪಿಯಲ್ಲಿ ಯಾರೂ ಕೂಡ ವಿಜಯೇಂದ್ರನ್ನು ಒಪ್ತಾ ಇಲ್ಲ. ಸೊ ವಿಜಯೇಂದ್ರ ಫಿನಿಶ್. ವಿಜಯೇಂದ್ರ ರಾಜಕೀಯ ಭವಿಷ್ಯ ಫಿನಿಶ್. ಸಂಪೂರ್ಣವಾಗಿ ವಿಜಯೇಂದ್ರನ ರಾಜಕೀಯ ಭವಿಷ್ಯವನ್ನು ಮುಗಿಸಿದ್ರು. ಅತ್ಯಂತ ಚಿಕ್ಕ ವಯಸ್ಸಿಗೆ ರಾಜ್ಯಾಧ್ಯಕ್ಷ, ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷ ಆದರು. ಅಪ್ಪನ ಇದರಿಂದ ಅಪ್ಪನ ಕೃಪೆಯಿಂದ ಆಗಿದ್ದು. ಇದೇನು ಸ್ವತಃ ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಎಫರ್ಟ್ ಹಾಕಿ, ಕಾರ್ಯಕರ್ತನಾಗಿ ಬೆಂಟಿಂಗ್ ಕಟ್ಟಿ, ಬ್ಯಾನರ್ ಕಟ್ಟಿ ಆ ಹಂತಕ್ಕೆ ಬೆಳೆದೋಗಿ ಕೂತಿದ್ದಲ್ಲ ವಿಜಯೇಂದ್ರ. ಬದಲಾಗಿ ಅವ್ರ ಅಪ್ಪ ಹಾಕಿದ ಚೇರ್ ಇತ್ತಲ್ಲ, ಚೇರಲ್ಲಿ ಬಂದು ಕೂತಿದ್ದಷ್ಟೇ. ಈಗೇನಾಗಿದೆ ಅಂದರೆ ಆ ವ್ಯಕ್ತಿಗೆ ಬಂದು ಕೂರೋದು ಮಾತ್ರ ಗೊತ್ತಿತ್ತು. ಕೂತ ನಂತರ ಆ ಚೇರನ್ನ ಉಳಿಸ್ಕೊಳ್ಳೋದು ಹೇಗೆ? ಯಡಿಯೂರಪ್ಪ ಏನೆಲ್ಲ ಹೋರಾಟ ಮಾಡಿದ್ರು, ಆ ಚೇರ್ ಉಳಿಸ್ಕೊಂಡು ಮುಖ್ಯಮಂತ್ರಿ ಆಗಲಿಕ್ಕೆ ಎಷ್ಟೋ ಸ್ಟ್ರಗಲ್ ಮಾಡಿದ್ರು, ಇದೆಲ್ಲವೂ ಕೂಡ ವಿಜಯೇಂದ್ರನಿಗೆ ಗೊತ್ತಿಲ್ಲ. ಸೊ ಆ ಕಾರಣಕ್ಕೆ ಈಗ ಚಕ್ರವ್ಯೂಹದಲ್ಲಿ ಸಿಕ್ಕಿ ಹಾಕೊಂಡಾಗಿದೆ. ಸೊ ಇಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಇನ್ನು ಮುಗೀತು. ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯ ಖತಮ್ ಆಯಿತು. ಇದು ಯಾವುದೇ ಕಾರಣಕ್ಕೂ ಏನು ಮಾಡೋ ಸ್ಥಿತಿಯಲ್ಲಿಲ್ಲ ನೋಡಿ. ಯಾಕೆಂತಂದ್ರೆ ಈ ದೇಶದಲ್ಲಿ ಯಾವ ರಾಜಕಾರಣಿಯನ್ನು ಬೇಕಾದ್ರೆ ನಂಬೋದು. ಈ ದೇಶದಲ್ಲಿ ಇಬ್ಬರನ್ನು ಹೊರತುಪಡಿಸಿ, ಒಂದು ದೇವೇಗೌಡರು, ಮತ್ತೊಂದು ಅಮಿತ್ ಶಾ. ಹೇಗೆ ಅಂತಂದ್ರೆ ಅವ್ರು ಯಾರು ಹೆಗಲ ಮೇಲೆ ಕೈ ಹಾಕ್ತಾರೋ ಅವರು ಬಲಿ ಆಗ್ತಾರೆ ಅನ್ನೋ ಮಾತಿದೆ. ದೇವೇಗೌಡರು ಯಾರ ಹೆಗಲ ಮೇಲೆ ಕೈ ಹಾಕ್ತಾರೋ ಅವ್ರು ಬಲಿ ಆದ್ರು ಅಂತ. ಅದೇ ಥರ ಈಗ ಅಮಿತ್ ಶಾ ಯಾರ ಹೆಗಲ ಮೇಲೆ ಕೈ ಹಾಕಿ ನಾನು ಇದೀನಿ ನಿನ್ನ ಜೊತೆ ಅಂತನೋ ಅವರಿಗೆ ಫೈರ್ ಮಾಡ್ತಕ್ಕಂಥದ್ದು ಅಂದರೆ ಅಮಿತ್ ಶಾ. ಹಾಗಾಗಿ ಅವ್ರನ್ನ ಚಾಣಕ್ಯ ಅಂತ ಕರೆಯೋದು. ಮೊದಲು ದೇವೇಗೌಡರು ಚಾಣಕ್ಯ ಅಂತಿದ್ರು. ಇಂತಹ ಕೆಲಸವನ್ನು ಯಾರು ಮಾಡ್ತಾರೋ ಅವ್ರು ಮಾತ್ರ ಚಾಣಕ್ಯ ಆಗ್ಲಿಕ್ಕೆ ಸಾಧ್ಯ. ಈಗ ಚಾಣಕ್ಯ ಕೂಡ ಇದೇ ಕೆಲಸ ಮಾಡ್ಕೊಂಡ್ಬಂದಿದ್ದು ಚಾಣಕ್ಯ ಕೂಡ. ಸೊ ಹಾಗಾಗಿ ಈಗ ಸದ್ಯಕ್ಕೆ ವಿಜಯೇಂದ್ರ ಆ ಒಂದು ಇದರಲ್ಲಿ ಸಿಗಿ ಹಾಕೊಂಡಿದ್ದಾರೆ. ಸೊ ಇದುವರೆಗೆ ಪಾಪ ವಿಜಯೇಂದ್ರನಿಗೆ ಗೊತ್ತಾಗಲೇ ಇಲ್ಲ ಯಾರು ನನಗೆ ಬ್ಯಾಕ್ ಫೈರ್ ಮಾಡ್ತಿದ್ದಾರೆ, ಯಾರು ನನ್ನ ಜೊತೆ ಒಳ್ಳೆಯವರಿದ್ದಾರೆ ಅಂತ. ಸೊ ವಿಜಯೇಂದ್ರ ತಿಳಿದಿದ್ದೇನು ಅಂದರೆ ಹೈಕಮಾಂಡ್ ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ನನ್ನ ಜೊತೆ 1 to 1 ಮಾತನಾಡ್ತಾರೆ. ಏಕೆಂತಂದರೆ ಅವ್ರು ಎಂಪಿಗಳು ಮೀಟ್ ಮಾಡ್ಲಿಕ್ಕೆ ಆಯ್ತಾ ಇಲ್ಲ, ಮೋದಿಯನ್ನು ಎಂಪಿಗಳು ಮೀಟ್ ಮಾಡ್ಲಿಕ್ಕೆ ಆಯ್ತಾ ಇಲ್ಲ. ಆದರೆ ವಿಜಯೇಂದ್ರ ಮೀಟ್ ಮಾಡ್ತಿದ್ದಾರೆ. ವಿಜಯೇಂದ್ರ ಮೀಟ್ ಮಾಡ್ತಾರೆ, ಹೋದಾಗ 1 to 1 ಮಾತಾಡ್ತಾರೆ ವಿಜಯೇಂದ್ರ ಜೊತೆ. ಇದು ವಿಜಯೇಂದ್ರನಿಗೆ ಒಂದು ರೀತಿ ಮಂಕು ಬೂದಿ ಏರ್ತಾಗಾಯ್ತು ಅವ್ರಿಗೆ ವಿಜಯೇಂದ್ರನಿಗೆ. ಮೋದಿ ಮತ್ತು ಅಮಿತ್ ಶಾ ನನ್ನ ಜೊತೆ ಇಷ್ಟು ಕ್ಲೋಸ್ ಆಗಿದ್ದಾರೆ, ನಾನು ಹೋದ ತಕ್ಷಣ ನನಗೆ ಡೇಟ್ ಕೊಡ್ತಾರೆ, ನನ್ನ ಜೊತೆ 1 to 1 ಕೂತ್ ಮಾತನಾಡ್ತಾರೆ, ನನ್ನನ್ನು ಯಾರ ಕೈ ಇಳಿಸೋಕ್ಕಾಗುತ್ತೆ ಅಂತ ಭ್ರಮೆಯಲ್ಲಿ ಇಷ್ಟು ದಿವಸ ರಾಜಕಾರಣವನ್ನು ಮಾಡ್ಕೊಂಡು ಬಂದರು. ಸೊ ಈಗ ಗೊತ್ತಾಯ್ತಾ ಇದೆ ಸ್ನೇಹಿತರೆ, ವಿಜಯೇಂದ್ರ ಇಷ್ಟು ದಿವಸ ಒಂದು ರೀತಿ ಮಂಕು ಕೊಯ್ದಂತಾಗಿ ರಾಜಕಾರಣವನ್ನು ಮಾಡ್ತಾ ಇದ್ರು ಅಂತ. ಸೊ ಒಂದು ವೇಳೆ ಏನಾದರೂ ಈಗ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ಲಿಂಗಾಯತ ಕಮ್ಯುನಿಟಿ ಸುಮ್ಮನೆ ಇರುತ್ತಾ? ಯಡಿಯೂರಪ್ಪ ಈಗಾಗಲೇ ನಾನು ಪ್ರವಾಸವನ್ನು ಮಾಡ್ತೀನಿ, ರಾಜ್ಯ ಪ್ರವಾಸವನ್ನು ಮಾಡ್ತೀನಿ ಅಂತ ಕತ್ತಿ ಹಿಡ್ಕೊಂಡು ಹೊರಟಿದ್ದಾರೆ. ಈಗ ಈ ರೀತಿಯೆಲ್ಲ ಮಾಡಿ ಮೋಸವನ್ನು ಮಾಡಿ ತನ್ನ ಮಗನನ್ನು BJP ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತಾಕಿದ್ರು ಅಂತ ಹುಲಿ ಗರ್ಜಿಸಿದರೆ BJP ಏನಾಗ್ಬೋದು? ಅಥವಾ ಈಗ ಯಡಿಯೂರಪ್ಪ ತನ್ನ ಒಂದು ವರ್ಚಸ್ಸಿತ್ತಲ್ಲ, ವರ್ಚಸ್ಸನ್ನು ಕಳ್ಕೊಂಡಿದ್ದಾರೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.